3 ಜನ ಫ್ರೆಂಡ್ಸು ಒಂದು ಕಂಪ್ನಿಲಿ ಮಾಡಿದ ಕೆಲಸನ ಬಿಟ್ಟು ಒಂದು ಸ್ವಂತ ಲಾಂಡ್ರಿ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನ ಕಟ್ಟಿದ್ದಾರೆ. ಬನ್ನಿ ಅವ್ರ ಜರ್ನಿ ತಿಳ್ಕೊಳ್ಳೋಣ. ಹಾಗೆ ಒಂದು ಫ್ಯಾಕ್ಟ್ರಿ ಟೂರ್ ತಗೊಳ್ಳೋಣ ಬನ್ನಿ. ಹಲೋ, ಹಾಯ್ ಸರ್. ನನ್ನ ಹೆಸರು ಲೋಹಿತ್ ಅಂತ, ಹಾಗೂ ಪ್ರಭು. ಸರ್, ನಿಮ್ಮ ಕಂಪ್ನಿ ಹೆಸರು MRP ವಾಷಿಂಗ್ ಟೆಕ್ ಸೊಲ್ಯೂಷನ್ಸ್ ಅಂತ. MRP ಅಂದರೆ ಏನು ಸರ್? Actually, MRP Vastech Solution is our full name. ಮ್ಯಾಕ್ಸಿಮಮ್ ರೆವಿನ್ಯೂ ಪ್ರಾಡಕ್ಟ್ಸ್. ನಮ್ಮಲ್ಲಿ ಸುಮಾರು ಒಂದು 170 ವೆರೈಟಿ ಪ್ರಾಡಕ್ಟ್ಸ್ ಇದೆ. ಈ ಯಾವುದೇ ಪ್ರಾಡಕ್ಟ್ಸ್ ತಗೊಂಡ್ರೂ ನಿಮಗೆ ಇನ್ಕಮ್ ಅದನ್ನೇ ಜನ್ರೇಟ್ ಮಾಡೋದಕ್ಕೆ ಯೂಸ್ ಮಾಡಿ. ಸೊ ಆ ಥರ ಪ್ರಾಸೆಸ್ನಲ್ಲಿ MRP ಅಂತ ಹೆಸರು ಸೆಲೆಕ್ಟ್ ಮಾಡಿದ್ವಿ. ದೆನ್ ವಾಸ್ಟೆಕ್ ಅನ್ನೋದು ಅವ್ರ ಬ್ರ್ಯಾಂಡು. ಸರ್, ನಾವೊಂದು ವಿಷಯ ಕೇಳ್ಪಟ್ವಿ. ಆ್ಯಕ್ಚುಲಿ ನೀವು ಇವಾಗ MRPಗೆ ನೀವೊಂದು ಡೆಫಿನೇಷನ್ ಕೊಟ್ರಿ. ಹೌದು. ಬಟ್ ನಾನು ಕೇಳ್ಪಟ್ಟಿದ್ದ ವಿಷಯ ಬಂದು, ನೀವು 3 ಜನ ಫ್ರೆಂಡ್ಸು ಹೌದು ಸೇರ್ಕೊಂಡು ಕಂಪ್ನಿ ಸ್ಟಾರ್ಟ್ ಮಾಡಿದ್ರು. ಹೌದು. ಸೊ M ಅಂದರೆ ಮನೋಹರ್ ಸರು, ಹೌದು. R ಅಂದರೆ ರಾಜನ್ ಸರು, ಆ್ಯಕ್ಚುಲಿ P ಅಂದರೆ ಪ್ರಭು ಸರು. ನೀವು ಅಂತ ಸರಿ 3 ಜನ ಹೆಸರನ್ನ ಇಟ್ಕೊಂಡು ನೀವು MRP ವಾಸ್ಟೆಕ್ ಅಂತ ಮಾಡಿ. ಅದು ಬೇಕಾದ್ರೆ ಒಂದು ಕ್ರೇಜಿ ಥಿಂಗು. ಯು ಶುಡ್ ಸ್ಟಾರ್ಟಿಂಗ್ ಇನ್ 2010 ನಾವು ಈ ಹೆಸರು ಸೆಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದು. ಓಕೆ. ನಮಗೆ ಆಡಿಟ್ರ್ ಕೊಟ್ಟಿದ್ದು 5 days ಟೈಮ್. ಇಷ್ಟೊಳಗಡೆ ನೀವು ಹೆಸರು ಸೆಲೆಕ್ಟ್ ಮಾಡಿ ಅಂತ. ದೆನ್ ವಿ ಪಿಕ್ ಆಲ್ ಅವರ್ ನೇಮ್ ಇನಿಷಿಯಲ್, ದೆನ್ ವಿ ಪುಟ್ ಸಮ್ ಆಫ್ ಜಂಗಲ್ಸ್, ದೆನ್ ಫೈನಲಿ ವಿ ಫೌಂಡ್. ಸರ್, ಎಷ್ಟು ವರ್ಷದಿಂದ ಈ ಕಂಪ್ನಿ ನಡ್ಸ್ಕೊಂಬತ್ತಾ ಇದ್ದೀರಾ ಸರ್? ಸರ್, ಆ್ಯಕ್ಚುಲಿ 2010 ವಿ ಬಿಗಿನ್. ಓಕೆ. 2010 ನಾವು ಪ್ರಿಯರ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿತ್ತು. ಓಕೆ. ಲಕ್ಕಿಲಿ ಸೇಮ್ ಪ್ರಾಡಕ್ಟ್. 2012 ವಿ ಪ್ರಾಪರ್ಲಿ ರಿಜಿಸ್ಟರ್ ಕಂಪನಿ. ಸೊ ಆಮೇಲೆ ನಿಯರ್ಲಿ ಆಲ್ಮೋಸ್ಟ್ 15 ಇಯರ್ಸ್ 15 years ವಿ ಆರ್ ಇನ್ ದ. ನೀವು ಆಬ್ವಿಯಸ್ಲಿ ನಾವು ರಿಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾಯಿತು ನೀವು 3 ಜನ ಫ್ರೆಂಡ್ಸು ಒಂದೇ ಕಂಪ್ನಿಲಿ ವರ್ಕ್ ಮಾಡ್ತಿದ್ರಿ ಅಂತ ಎಲ್ಲ ಕೇಳ್ಪಟ್ಟೆ. ಆ ಕಂಪ್ನಿಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಓಕೆ ಒಂದು ಹೊಸ ಕಂಪ್ನಿ ಸ್ಟಾರ್ಟ್ ಮಾಡೋಣ ಅಂತ ಧೈರ್ಯ ಹೇಗೆ ಬಂತು? ಆ ಸಿಚುವೇಶನ್ ಬಗ್ಗೆ ಹೇಳಿ. ಧೈರ್ಯ ಅನ್ನೋದು ಆಲ್ ಡಿಪೆಂಡ್ಸ್ ಆನ್ ಸಿಚುವೇಶನ್. ನಾವು ಆ್ಯಕ್ಚುಲಿ ಐ ಆಮ್ ಎ ಪ್ರೊಡಕ್ಷನ್ ಮ್ಯಾನೇಜರು. ನಮ್ಮ ಫ್ರೆಂಡು ಅವರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು ಮ್ಯಾನೇಜರು, ಮತ್ತು ಇನ್ನೂ 2 ಫ್ರೆಂಡ್ಸ್ ಇದ್ದಾರೆ ಸರ್ವಿಸ್ ಡಿಪಾರ್ಟ್ಮೆಂಟ್ ಮ್ಯಾನೇಜರು. ವಿ 4 ಆರ್ ದ ಪೀಪಲ್. ಈ 4 ಜನ ಏನು ಮಾಡಿದ್ದೀವಿ ಅಂದರೆ ಲೈಕ್ ನಮ್ಮ ಒಳಗಡೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತು. ಒನ್ ಪಾಯಿಂಟ್ ಆಫ್ ವ್ಯೂ ಟೈಮ್ನಲ್ಲಿ ವಿ ಗಾಟ್ ಎ ಲಿಟಲ್ ಎಸಿಸ್ಟೇಟ್ ವಿತ್ ಅವರ್ ಎಕ್ಸಿಸ್ಟಿಂಗ್ ಕಂಪನಿ. ಅದು ಎಲ್ರಿಗೂ ಆಗೋದೇ ಅದು. ಒಂದು ಸಿಚುವೇಷನಲ್ಲಿ ವೆನ್ ಯು ಬಿಕಮ್ ಲಿಟಲ್ ನಾಲೆಜಬಲ್ ಪರ್ಸನ್, ವೆನ್ ಯುವರ್ ಹೈಯರ್ ಅಥಾರಿಟಿ ದೇ ಡೋಂಟ್ ಲೀವ್ ಯು ಎಕ್ಸೆಪ್ಟ್ ಟು ಬಾಸ್ ಅನ್ನೋರು ಅವ್ರು ಎಲ್ಲೂ ಇರ್ತಾರೆ. ಬಟ್ ಕಂಪನಿ ಒಳಗಡೆ ನಮಗೆ ಮೇಲೆ ಇರೋರು ಮ್ಯಾನೇಜರ್ಗಳಾಗಿ ನಮಗೆ ಸೀನಿಯರ್ಗಳಾಗಲಿ ಅವರು ಒಂದಷ್ಟು ಲೆವೆಲ್ ನಾವು ಮುಂದೆ ಬರ್ತೀವಿ ಅಂದರೆ ದೇ ವಿಲ್ ನೆವರ್ ಅಲೌ, ಬಿಕಾಸ್ ದೇ ಹ್ಯಾಡ್ ಅ ಇನ್ನರ್ ಇನ್ಸೆಕ್ಯೂರಿಟಿ. ಅವ್ರು ನನ್ನ ಜಾಗಕ್ಕೆ ಬಂದ್ಬಿಡ್ತಾನೆ ಅಂತ. ಇದು ಎಲ್ರಿಗೂ ಇರೋದು, ಎಲ್ಲ ಫೀಲ್ಡಲ್ಲಿ ಇರೋದೆ. ಸೊ ಆ ಟೈಮ್ನಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಲೈಕ್ ನಮಗೆ ಭಾಳಷ್ಟು ಲೈಕ್ ಟಫ್ ಸಿಚುವೇಶನ್ ಕೊಡೋದು. ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್ ಇನ್ ದ ಫೀಲ್ಡ್ ಆಫ್ ಮಾರ್ಕೆಟಿಂಗ್. ಆದರೆ ಟಾರ್ಗೆಟ್ನ ಎಲ್ಲೋ ಇಡೋದು. ಡೆಫಿನೆಟ್ಲಿ ನೋಬಡಿ ಕ್ಯಾನ್ ರೀಚ್ ದ ಟಾರ್ಗೆಟ್, ಬಟ್ ದೇ ನೋಸ್ ವೆಲ್ ಈವನ್ ದೋ ದೇ ಕೀಪಿಂಗ್ ದ ಟಾರ್ಗೆಟ್ ಇನ್ ದ ಸೇಮ್ ಫಾರ್ಮೆಟ್ ಇನ್ ಪ್ರೊಡಕ್ಷನ್ ಆಲ್ಸೋ. ಅಲ್ಲಿ ನಿಮಗೆ ಒಂದು ಎಸ್ಟೇಷನ್ ಶುರುವಾದ ಮೇಲೆ ವೆನ್ ಮೈ ಥಿಂಕ್ ಆ್ಯಂಡ್ ಮೈ ಫ್ರೆಂಡ್ಸ್ ಆಲ್ವೇಸ್ ವರ್ಕ್ ಹಾರ್ಟ್ಫುಲಿ. ಇಫ್ ಯು ಡೋಂಟ್ ಸ್ಯಾಟಿಸ್ಫೈಡ್ ದೆನ್ ಕಮ್ ಔಟ್. ಸೊ ಆ ಒಂದು ಪಾಯಿಂಟಲ್ಲಿ ನಾವು ನಮ್ಮ ಮ್ಯಾನೇಜ್ಮೆಂಟ್ಗೆ ತಿಳಿಸಿದ್ದೀವಿ. ಅವರು ಇಲ್ಲಪ್ಪ ನಿಮ್ಮ ಇದರಲ್ಲಿ ನಮ್ಮ ಫ್ಯಾಕ್ಟ್ರಿ ನಡ್ಸೋಕ್ಕಾಗ. ಒಂದು ಫ್ಯಾಕ್ಟ್ರಿ ಟೂರ್ ನಮ್ಮ ವ್ಯೂವರ್ಸ್ಗೋಸ್ಕರ ತೋರಿಸ್ತೀರಾ ಸರ್? ಆರಾಮಾಗಿ ಬನ್ನಿ, ತೋರಿಸ್ತೀನಿ ನಾನು. ನಾವು ಒಂಥರ ರಾ ಮೆಟೀರಿಯಲ್ನೇ ಇನ್ ದ ಫಾರ್ಮ್ ಆಫ್ ಶೀಟಲ್ಲಿ ತರಿಸ್ತೀವಿ. ಓಕೆ. ಇದು ನಮ್ಮ ಮಾರ್ಕೆಟಲ್ಲಿ ಸಿಕ್ಕೋದು ಇನ್ ಸರ್ಟೈನ್ ಸ್ಟೇಜಸ್ ಇದೆ. 8 feet by 5 feet, 8 feet by 10 feet ಅಂತ ಒಂದು ಫಾರ್ಮೆಟಲ್ಲಿ ಇದೆ ಶೀಟ್ಸು, ಮೆಷಿನ್ಸು. ಇದರಲ್ಲಿ ನೋಡಿ, ಇದರಲ್ಲಿ ಥಿಕ್ನೆಸ್ ಇದೆ, ಪ್ಯಾರಾಮೀಟರ್ಸು. ಈ ಶೀಟ್ಸ್ಗೆ ಸಮ್ ಥಿಕ್ನೆಸ್ ಇದೆ. ಆ್ಯಂಡ್ ಇದು ಗ್ರೇಡ್ ಟೆಕ್ನಿಕಲಾಗಿ ಹೇಳಬೇಕಾದ್ರೆ SS 304 ಅಂತೀವಿ. ಸ್ಟೈನ್ಲೆಸ್ ಸ್ಟೀಲಲ್ಲಿ 316 ಗ್ರೇಡ್ ಅಂತ ಹೇಳ್ತೀವಿ. ಈ ಮೆಟೀರಿಯಲ್ ನಾವು ಪರ್ಚೇಸ್ ಮಾಡಿ ನಮ್ಮ ಮೆಷಿನ್ ಸೈಜ್ ತಕ್ಕಂಗೆ ನಾವು ಆಟೋಮೇಟೆಡ್ ಇದೆ, ಲೈಕ್ CNC ಮೆಷಿನ್ಸ್ ಇದೆ, ಲೇಸರ್ ಕಟ್ಸ್ ಇದೆ. ಇದು ಒಂದೊಂದು ಸ್ಟೇಜ್ ಬೈ ಸ್ಟೇಜ್ ಪ್ರಾಸೆಸ್ ಆಗಿ ನಮ್ಮಲ್ಲಿ ಬರುತ್ತೆ. ಇದು ಈಗ ಆಲ್ರೆಡಿ ಇದು 2 stages ಕ್ರಾಸ್ ಆಗಿ ಬಂದಿದೆ. ಶೀಟ್ಸ್ ಕಟ್ ಆಗಿ
ಪುನಃ ವೆಲ್ಡ್ ಆಗಿ ಇಲ್ಲಿ ನಮಗೆ ಒಂದು ಪ್ರೊಫೈಲ್ ಬಂದಿದೆ ಇದು. ಇದನ್ನ ನೆಕ್ಸ್ಟ್ ಸ್ಟೇಜಸಲ್ಲಿ ನಾವು ಆ ಥರ ಹೆವಿ ವೆಯ್ಟ್ ಪ್ಲೇಟ್ಸ್ ಇದೆಯಲ್ಲ, ಆ ಥರ ಪ್ಲೇಟ್ಸ್ಗಳಿಗೆ ನಾವು ಇದನ್ನು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ನಾವು ಅದನ್ನು ಫ್ಯಾಸ್ನಿಂಗ್ ಮಾಡ್ತೀವಿ. ಅಲ್ಲಿಂದ ಬರುವಾಗ ರಾ ಮೆಟೀರಿಯಲ್ ಪ್ರಾಸೆಸ್ಸಲ್ಲಿ ಬರುವಾಗ ದರ್ ವಿಲ್ ಬಿ ಸಮ್ ಕರೋಷನ್ ಪಾರ್ಟಿಕಲ್ ಇರುತ್ತೆ, ಅದೆಲ್ಲ ಪ್ರಾಪರಾಗಿ ರಿಮೂವ್ ಮಾಡಿ ಪಾಲಿಶ್ ಆದಮೇಲೆ ಯು ಮೇ ಗೆಟ್ ಲೈಕ್ ದಿಸ್ ಫೀಲ್. ಮಿರರ್ ಫಿನಿಶ್ ಅಂತ ಹೇಳ್ತೀವಿ, ಲೈಕ್ ಯು ಕ್ಯಾನ್ ಸಿ ಯುವರ್ ಫೇಸ್ ಆನ್ ದ ಪ್ಲೇಟ್ಸ್. ಓಕೆ. ಮಿರರ್ ಪಾಲಿಶ್ ಮಾಡಿದ ಮೇಲೆ ದೆನ್ ಇಟ್ ಕಮ್ಸ್ ಫಾರ್ ಅನ್ ಅಸೆಂಬ್ಲಿ ಸ್ಟೇಜ್. ಸೊ ಇದು ಅಸೆಂಬ್ಲಿ ಆದ ನಂತರ ಇದು ಮತ್ತೆ ಸೆಕೆಂಡ್ ಸ್ಟೇಜ್ ಗ್ರೈಂಡಿಂಗ್ ಫಿನಿಶಿಂಗ್ ಅಂತ ಹೇಳ್ತೀವಿ. ಓಕೆ. ಗ್ರೈಂಡಿಂಗ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಗ್ರೈಂಡಿಂಗ್ ಆದಮೇಲೆ ಪೇಂಟಿಂಗ್ ಆದಮೇಲೆ ಅಗೈನ್ ವೈರಿಂಗ್ ಪ್ರಾಸೆಸ್ ಇದೆ. ಈ ಮೋಟ್ರ್ ಇನ್ಬಿಲ್ಟ್ ಆಗುತ್ತೆ, ಮೋಟ್ರ್ ಒಟ್ಟಿಗೆ ನಿಮಗೆ ಸುಮಾರು ಎಲೆಕ್ಟ್ರಿಕಲ್ ಸ್ವಿಚ್ ಗೇರ್ಸ್ ಎಲ್ಲ ಇದೆ, ಅದೆಲ್ಲನೂ ಅಸೆಂಬ್ಲಿ ಮಾಡಿದ್ಮೇಲೆ ಒಂದು ಫೈನಲ್ ಪ್ರಾಡಕ್ಟ್ ಆಗಿ ನಿಮಗೆ ಇದು ಬೀಳುತ್ತೆ. ಇದು ಆ್ಯಕ್ಚುಲಿ ಸ್ಪಿನ್ನರ್ ಅಂತ ಕರಿತೀವಿ. ಇದು ಓಕೆ. ವಾಶ್ ಆದಮೇಲೆ ಬಟ್ಟೆಗಳನ್ನ ಇದು ತೆಗೆದು ಹಾಕ್ಸ್ತಾರೆ ಇದಕ್ಕೆ, ಜಸ್ಟ್ ಸ್ಕ್ವೀಸಿಂಗ್ ಪರ್ಪಸ್ಸು, ಹಿಂಡೋದಕ್ಕೆ. ಹಿಂಡೋದು ಅಂದರೆ ಲೈಕ್ ಯಾಕೆಂದರೆ ಇದು ಎನಾರ್ಮಸ್ಸು ವೆಯ್ಟ್ ಇರೋದ್ರಿಂದ 50 kg ಆದರೆ ಸುಮಾರು ಒಂದು 200 ಬಟ್ಟೆ ಬರುತ್ತೆ. ಅದು ಬೈ ಮ್ಯಾನ್ಯಲ್ ಆಗಿ ಮಾಡೋದು ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈ ಥರ ಮೆಷಿನ್ಸು ನಿಮಗೆ ಜಸ್ಟ್ ಸ್ಪಿನ್ ಮಾಡಿ ಕೊಡುತ್ತೆ. ನೀವು ತೆಗೆದ್ರೆ ಇದರಿಂದ ಬಟ್ಟೆ ತೆಗೆದ ಮೇಲೆ ಯು ವಿಲ್ ನೆವರ್ ಗೆಟ್ ಎನಿ ವಾಟರ್ ಡ್ರಾಪಿಗೆ, ವಾಟರ್ ಪಾರ್ಟಿಕಲೇ ಇರಲ್ಲ ನಿಮಗೆ. ಆಲ್ಮೋಸ್ಟ್ ಒಂದು 80 to 85% ನಿಮಗೆ ಡ್ರೈ ಆಗಿರುತ್ತೆ. ಬಟ್ ಯು ಮೇ ಫೀಲ್ ದಟ್ ವೆಟ್. ಸೊ ಅದನ್ನೇ ನಾವು ನೆಕ್ಸ್ಟ್ ಡ್ರೈ ಮಾಡಬೇಕಾದ್ರೆ ಎರಡು ವೇ, ಒಂದು ಸನ್ಲೈಟಲ್ಲಿ ಹಾಕ್ಬೋದು, ಸ್ಪೇಸಸ್ ಇರೋರು ಸನ್ಲೈಟಲ್ಲಿ ಹಾಕ್ತಾರೆ. ಇನ್ ಹೌಸಲ್ಲಿ ಮಾಡಬೇಕು ಅನ್ನೋದಕ್ಕೆ ವಾಷಿಂಗು, ಅದಾದಮೇಲೆ ಸ್ಪಿನ್ನಿಂಗು, ಅದಾದಮೇಲೆ ಇದು ಡ್ರೈಯಿಂಗ್. ಇದು ನಾವು ಟಂಬುಲ್ ಡ್ರೈ ಅಂತ ಹೇಳ್ತೀವಿ. ಇದು ಟಂಬುಲ್ ಡ್ರೈ ಆದರೆ ಇದ್ರೊಳಗಡೆ ನಾವು ಬಟ್ಟೆ ಹಾಕ್ಸಿದ್ರೆ ಈ ಸ್ಪಿನ್ನರ್ ಆದಮೇಲೆ ಬಟ್ಟೆ ತೆಗೆದು ಇದಕ್ಕೆ ಹಾಕ್ಸ್ತೀವಿ. ಓಕೆ. ಇದರಲ್ಲಿ ಏನಾಗುತ್ತೆ ಅಂದರೆ ಮೇಲೆ ನಾವು ಫೈರ್ ಪ್ರೊಡ್ಯೂಸ್ ಮಾಡ್ತೀವಿ, ಮೀನ್ಸ್ ಹಾಟ್ ಹೇರ್. ಓಕೆ. ಅದು ಒಂದು 2-3 ವೆರೈಟೀಸ್ ಇದ್ದಾವೆ, ಬಟ್ ಡಿಪೆಂಡ್ಸ್ ಅಪಾನ್ ದ ಕಸ್ಟಮರ್ ಪವರ್ ಅವೈಲಬಿಲಿಟಿ ಮೇಲೆ ನಾವು ಕಸ್ಟಮೈಸ್ ಮಾಡಿಕೊಡ್ತೀವಿ. ಓಕೆ. ಸೊ ಅದರಿಂದ ಹೀಟ್ ಪ್ರೊಡ್ಯೂಸ್ ಮಾಡಿ ಒಳಗಡೆ ಇರೋ ಬಟ್ಟೆನೇ ನಾವು ಡ್ರೈ ಮಾಡ್ತೀವಿ. ಸರ್, ಇವಾಗ ನಾನು ನೋಡಿರೋದ್ರಲ್ಲಿ ತುಂಬ ಜನ ಕಸ್ಟಮರ್ಸು ಹಾಗೂ ನಾವು ರಿಸರ್ಚ್ ಮಾಡಿದ್ರಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಸಲ್ಲೇ ಇದ್ದಾರೆ. ಸ್ಟೀಮ್ಗೆ ಹೋಗ್ಬೇಕಾ, ಗ್ಯಾಸ್ಗೆ ಹೋಗ್ಬೇಕಾ, ಆರ್ ಎಲೆಕ್ಟ್ರಿಕ್ ಹೋಗ್ಬೇಕಾ ಅಂತ. ನೀವು ಯಾವ ಡ್ರೈಯರ್ ಸಜೆಸ್ಟ್ ಮಾಡ್ತೀರಾ ಸರ್? ಸರ್ ಅಗೈನ್ ನಾವು ಸಜೆಸ್ಟ್ ಮಾಡೋದಕ್ಕಿಂತ ಅವ್ರದ್ದು ಅವೈಲಬಿಲಿಟಿ ಏನಿದೆ ಅಲ್ಲಿ, ಓಕೆ, ಅವ್ರ ಪ್ರಿಮಿಸಸ್ಸಲ್ಲಿ ಅವ್ರ ಜಾಗದಲ್ಲಿ ಸಫಿಷಿಯೆಂಟ್ ಪವರ್ ಇತ್ತು, ಒಂದು 20 HP 30 HP ಪವರ್ ಇತ್ತು ಅಂದರೆ ಅವರು ದೇ ಕ್ಯಾನ್ ಗೋ ಟು ಎಲೆಕ್ಟ್ರಿಕಲ್. ಓಕೆ. ಎಲೆಕ್ಟ್ರಿಕಲ್ ಈಸ್ ಮೇಂಟೆನೆನ್ಸ್ ಫ್ರೀ ಓಕೆ ಆ್ಯಂಡ್ ಎಕನಾಮಿಕ್. ಸೊ ಅವ್ರೇನು ಮಾಡ್ತಾರೆ ಅಂದರೆ, ಸರ್ ನಮ್ಮಲ್ಲಿ ಬರೀ ಇರೋದು 5 HP ಅಥವಾ 10 HP ಇದೆ, ಬೇಸಿಕ್ ಸಪ್ಲೈ ಇದೆ. ನಾವು ಈಗ ಏನು ಮಾಡೋದಾದರೆ ಅವ್ರಿಗೆ ಆಪ್ಷನ್ಸ್ ಇಲ್ಲ, ದೇ ಕ್ಯಾನ್ ಗೋ ಫಾರ್ ಗ್ಯಾಸ್. ಸೊ ಗ್ಯಾಸ್ ಇಸ್ ದ ಸೆಕೆಂಡ್ ಆಪ್ಷನ್. ವಿಚ್ ಇಸ್ ಎಕನಾಮಿಕ್ ಸರ್, ಗ್ಯಾಸಾ ಆರ್ ಎಲೆಕ್ಟ್ರಿಸಿಟಿ? ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಇಸ್ ಎಕನಾಮಿಕ್. ಎಲೆಕ್ಟ್ರಿಸಿಟಿ ಆ್ಯಕ್ಚುಲಿ ದಿ ಬೆಸ್ಟ್ ಆದರೆ ಸ್ಟೀಮ್. ಹೌದು, ದಿ ಬೆಸ್ಟ್ ಅಂದರೆ ದಿ ಬೆಸ್ಟ್ ಆದರೆ ಸ್ಟೀಮ್. ಬಟ್ ಸ್ಟೀಮ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಿಮಗೆ ಬಾಯ್ಲರ್ಸ್ಗಳು ಬೇಕು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅದು ಹ್ಯೂಜ್ ಆಗೋಗುತ್ತೆ. ಒಂದು 25-30 lakhs ಇನ್ವೆಸ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಬಾಯ್ಲರ್. ಲೈಫ್ ಟೈಮ್ ಯೂಸ್ ಮಾಡ್ಬೋದು. ನಿಮಗೆ ಪ್ರೊಡಕ್ಟಿವಿಟಿ ಕಾಸ್ಟು ಭಾಳ ಕಡಿಮೆ ಇರುತ್ತೆ. ಸರ್, ಮತ್ತು ನಾನು ರಿಸರ್ಚ್ ಮಾಡುವಾಗ ಇನ್ನೊಂದು ತಿಳಿದು, ನೀವು ನಿಮ್ಮ PLCನ ಪೇಟೆಂಟ್ ಮಾಡಿಕೊಂಡಿದ್ದೀರಾ ಅಂತ. ಹೌದು ಸರ್, ಹೌದು. ಅದ್ರ ಬಗ್ಗೆ ಹೇಳಿ ಸರ್. ಸರ್ ಆ್ಯಕ್ಚುಲಿ ಈ ಫೀಲ್ಡಲ್ಲಿ ನಾವು ಸ್ಟಾರ್ಟಪ್ ಮಾಡುವಾಗ ಸ್ವಿಚ್ ಗೇರ್ಸ್ ಕಂಟ್ರೋಲ್ಸ್ ಅಂತ ಹೇಳ್ತೀವಿ ನಾವು. ಆ್ಯಂಡ್ ವಿ ಹ್ಯಾವ್ ಡೆವಲಪ್ಡ್ ದ PLC ವಿತ್ ಅವರ್ ಓನ್ ನಾಲೆಜ್, ವಿತ್ ಅವರ್ ಸಬಾರ್ಡಿನೇಟ್ಸ್ ಲೈಕ್ ಸಪ್ಲೈಯರ್ಸ್ ಇದ್ದಾರೆ, ಲೈಕ್ ಫ್ಯೂಜಿ ಆ್ಯಂಡ್ ಅದರ್. ದರ್ ಆರ್ ಸೋ ಮೆನಿ ಗುಡ್ ಬ್ರ್ಯಾಂಡ್ಸಸ್ ಆರ್ ದೇರ್ ಇನ್ ದ ಮಾರ್ಕೆಟ್. ಸೊ ಅವ್ರನ್ನ ಕರೆದು ಇಲ್ಲಿ ನಮ್ಮ ಅಪ್ಲಿಕೇಶನ್ ಅವ್ರಿಗೆ ತಿಳಿಸಿ ಅವ್ರು ನಮಗೆ ಕಸ್ಟಮೈಸ್ ಮಾಡಿ ಕೊಟ್ಟಿರೋದು. ಸೊ ವಿ ಇನ್ವೆಸ್ಟ್ ಆ್ಯಸ್ ಪರ್ ಅವರ್ ರಿಕ್ವೈರ್ಮೆಂಟ್. ಸೊ ಹಾಗಾಗಿ ನಾವು ನಮ್ಮ ಹೆಸರಲ್ಲಿ ಪ್ಯಾಟರ್ನ್ ರೈಟ್ ಮಾಡಿ ಇಟ್ಕೊಂಡು. ನಿಮ್ಮ ಇಷ್ಟು ವರ್ಷದ ಜರ್ನಿಯಲ್ಲಿ ಸುಮಾರು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಆಲ್ರೆಡಿ 15 yearsಯಿಂದ. ನಿಮ್ಮ ಬಿಸ್ನೆಸ್ನ ಪೀಕ್ ಲೆವೆಲಲ್ಲಿ ಎಲಿವೇಟ್ ಮಾಡಿದ ಆರ್ಡರ್ ಯಾವುದು ಸರ್? ಆ ಥರ ಆರ್ಡರ್ ಅಂತ ನೋಡಿದ್ರೆ ದರ್ ಆರ್ 2-3 ಆರ್ಡರ್ಸ್ ಇದೆ. ಓಕೆ. ಕೊರೋನಾ ಸಿಚುವೇಶನ್, ಕೋವಿಡ್ ಸಿಚುವೇಶನಲ್ಲಿ ಓಕೆ, ಆಲ್ಮೋಸ್ಟ್ ಆಲ್ ಇಂಡಿಯಾ ಶಟ್ ಡೌನ್, ನಾಟ್ ಆಲ್, ಕಂಪ್ಲೀಟ್ ವರ್ಲ್ಡ್ ಶಟ್ ಡೌನ್. ಹೌದು. ಬಟ್ ವಿ ವರ್ಕ್ಡ್ 24/7 ಕೋವಿಡಲ್ಲಿ. ವಿ ಸಪ್ಲೈಡ್ ದ ಮೆಷಿನ್ ಟು ಥ್ರೂಔಟ್ ಕರ್ನಾಟಕ, ಟು ಎವ್ರಿ ಗೌರ್ಮೆಂಟ್ ಹಾಸ್ಪಿಟಲ್ಸ್, ಎವ್ರಿ ತಾಲೂಕಾ ಆ್ಯಂಡ್ ಎವ್ರಿ ವಿಲೇಜ್ ವಿ ಸಪ್ಲೈಡ್ ದ ಮೆಷಿನ್. ಬಿಕಾಸ್ ಆ ಕೋವಿಡ್ ಸಿಚುವೇಶನಲ್ಲಿ ಯಾರೂ ಅಲ್ಲಿ ರೆಡಿ ಇಲ್ಲ, ಆ ಫ್ಯಾಬ್ರಿಕ್ನ ಟಚ್ ಮಾಡೋದಕ್ಕೆ ರೆಡಿ ಇಲ್ಲ. ಹೌದು.
ಮುಂಚೆ ಯಾರ್ಯಾರೆಲ್ಲ ಮ್ಯಾನ್ಯಲ್ ಆಗಿ ಅಲ್ಲಿ ವಾಶ್ ಮಾಡ್ತಾಯಿದ್ರು, ಈವನ್ ದೇ ಸಫರ್ಡ್ ಬೈ ಕೋವಿಡ್. ಓಕೆ ದೇ ಕ್ಯಾನಾಟ್ ಡೂ ದ ವರ್ಕ್. ಬಟ್ ಪೇಷಂಟ್ಸು ಫುಲ್ ರಶ್ ಇದೆ ಓಕೆ ಅಲ್ಲಿ. ಆ ಫ್ಯಾಬ್ರಿಕ್ ಅಂತೂ ರಿಯೂಸ್ ಮಾಡಲೇಬೇಕು, ಒನ್ ಟೈಮ್ ಯೂಸ್ ಮಾಡೋಕ್ಕೂ ಆಗಲ್ಲ. ಇಟ್ಸ್ ಆಲ್ ವೈರಸ್ ಓರಿಯೆಂಟೆಡ್. ಸೊ ವಿ ವರ್ಕ್ ವಿತ್ ಸಮ್ ನ್ಯೂ ಟೆಕ್ನಾಲಜಿ ಲೈಕ್ ಸ್ಟೀಮಿಂಗ್ ಟೆಕ್ನಾಲಜಿ. ಓಕೆ ಒಂಥರ ಹಾಟ್ ವಾಟರ್ ವಾಶ್ ಮಾಡಲೇಬೇಕು, ಆವಾಗ ಜಮ್ಸ್ನ ಕಿಲ್ ಮಾಡುತ್ತೆ. ಇಲ್ಲ ಅದೇ ಬೆಡ್ಶೀಟ್ನ ಇನ್ನೊಬ್ರಿಗೆ ಅವ್ರು ಸಪ್ಲೈ ಮಾಡೋಂಗಿಲ್ಲ. ಓಕೆ ಆ ಸಿಚುವೇಶನಲ್ಲಿ ವಿ ಗಾಟ್ ಅ ಹ್ಯೂಜ್ ಆರ್ಡರ್ ಮೋರ್ ದೆನ್ 10 CR. ಮೋರ್ ದೆನ್ 10 CR ನಾನೇ ಕೇಳಬೇಕು ಅಂತಿದ್ದೆ ಆ್ಯಕ್ಚುಲಿ ವ್ಯಾಲ್ಯೂ ಏನಿರ್ಬೋದು ಅಂತ. More than 10 CR we received order. Then later that helps to get some other government orders. ಓಕೆ ಹಂಗಾರೆ ನಿಮ್ಮ ಡೈರೆಕ್ಟ್ ಕ್ಲೈಂಟು ನೀವು ನಿಮ್ಮನ್ನ ಎಲಿಮಿನೇಟ್ ಮಾಡಿರೋದು ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕ. Government, yes, definitely. ಸರ್ ಆಬ್ವಿಯಸ್ಲಿ ಒಂದು ಬಿಸ್ನೆಸ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಎಲಿವೇಟ್ ಆಗಿರೋದ್ರ ಬಗ್ಗೆ ನೀವು ಹೇಳಿದ್ರಿ, ಚೆನ್ನಾಗಿ ಬಂದಿರೋ ಸಿಚುವೇಶನ್. ಯಾವುದಾದ್ರೂ ಒಂದು ಮೂಮೆಂಟಲ್ಲಿ ನಿಮಗೆ ಸಾಕಾಯ್ತಪ್ಪ ಬಿಸ್ನೆಸ್ಸು ಬಿಟ್ಬಿಡೋಣ ಅಂತ ಯಾವುದಾದ್ರೂ ಒಂದು ಮೂಮೆಂಟ್ ಯಾವ ಥರ ಅನಿಸಿಲ್ಲ? ಇದು ಅದು ವಿತೌಟ್ ಡೌನ್ಫಾಲ್ ಬಿಸ್ನೆಸ್ ಯಾವುದಿರಲ್ಲ. ಎವ್ರಿ ಬಿಸ್ನೆಸ್ ಹ್ಯಾವ್ ಅ ಡೌನ್ಫಾಲ್. ನಮ್ಮಲ್ಲಿ ಡೌನ್ಫಾಲ್ ಆಗಿರೋದಾದರೆ ಒನ್ಲಿ ಒನ್ ಸಿಚುವೇಶನ್ ಆದರೆ ಈ ಕ್ರೆಡಿಟ್ಸ್. ಈ ಕ್ರೆಡಿಟ್ಸ್ ನಾವು ಕಸ್ಟಮರ್ಗೆ ನಾವು ಎಷ್ಟು ಕೊಡ್ತೀವೋ ಅದನ್ನು ರಿಟರ್ನ್ ಕಲೆಕ್ಟ್ ಮಾಡೋದು ಇಟ್ ಈಸ್ ಎ ಹಾರ್ಟ್. ಒಂದು ಬ್ಯೂಟಿಫುಲ್ ಹಾರ್ಟ್ ಆದರೆ ಗೆಟಿಂಗ್ ಪೇಮೆಂಟ್ ಫ್ರಮ್ ಕಸ್ಟಮರ್. ಈಗ ಬಿಗಿನಿಂಗ್ನಲ್ಲಿ ನಾವು ಅವ್ರ ಮೆಷಿನ್ ನೋಡ್ತಾರೆ, ಲೈಕ್ ಮಾಡ್ತಾರೆ, ಅವ್ರಿಗೆ ಒಂದು ಇಂಟೆನ್ಷನ್ ಇರುತ್ತೆ ನಾವು ಬಿಸ್ನೆಸ್ ಮಾಡಬೇಕು, ನೆಕ್ಸ್ಟ್ ಲೆವೆಲ್ ಬರಬೇಕು ಅನ್ನೋದು. ಅದನ್ನು ಅವ್ರು ಇನ್ವೆಸ್ಟ್ ಮಾಡುವಾಗ ದೇ ಮೇ ಫೈಂಡ್ ಸಮ್ ಶಾರ್ಟ್ ಫಾಲ್ ಇನ್ ಫಂಡ್. ಸೊ ನಾವು ಸಪೋರ್ಟ್ ಮಾಡ್ತೀವಿ, ಕೈಲಿ ಎಷ್ಟಾಗುತ್ತೋ ಸಪೋರ್ಟ್ ಮಾಡ್ತೀವಿ. ಬಟ್ ಆಫ್ಟರ್ ದ ಸಿಚುವೇಶನ್ಸ್ ಲೈಕ್ ಒನ್ಸ್ ಎಲ್ಲ ಅವರು ಸೆಟ್ ಆದಮೇಲೆ ಆ ಪೇಮೆಂಟ್ನ ರಿಟರ್ನ್ ಕಲೆಕ್ಟ್ ಮಾಡೋದಕ್ಕೆ ಇಟ್ ಟುಕ್ಸ್ ಮೋರ್ ದೆನ್ 5-6 ಮಂತ್ ಆಗುತ್ತೆ, ಕೆಲವೊಂದು ಇಯರ್ಸ್ ಆಗುತ್ತೆ, ಕೆಲವೊಂದು ಬರೋದೇ ಇಲ್ಲ. ಆ ಥರ ಸಿಚುವೇಶನ್ಸು ನಾವು ಫೇಸ್ ಮಾಡುವಾಗ ಈ ಬಿಸ್ನೆಸ್ ಲೈನೇ ಬೇಡ, ಅಟ್ಲೀಸ್ಟ್ ಕೆಲಸಕ್ಕೆ ಹೋಗ್ಬೋದಾದರೆ ಅಟ್ಲೀಸ್ಟ್ ಟೆನ್ಷನ್ ಫ್ರೀ ಇರ್ಬೋದು. ಯಾವ ಒಂದು ಸೂಕ್ಷ್ಮವಾದ ವಿಚಾರ ಸರ್ ನೀವು ಕೇರ್ಲೆಸ್ ಆಗಿ ತೊಗೊಳ್ಳಲ್ಲ ಇನ್ ಪಾಯಿಂಟ್ ಆಫ್ ಬಿಸ್ನೆಸ್ ಆಗಿದ್ರೆ? ಕಸ್ಟಮರ್ಸ್ ರಿವ್ಯೂ. ಓಕೆ ಕಸ್ಟಮರ್ಸ್ ರಿವ್ಯೂ ಅನ್ನೋದು ನಾವು 100% ಅಟೆನ್ಷನ್ ಕೊಡಬೇಕಾಗಿರೋದು ಒಂದು ವಿಚಾರ. ಅದರಲ್ಲಿ ಕೇರ್ಲೆಸ್ನೆಸ್ ಆಗಲಿ ಅಥವಾ ಮತ್ತೊಂದಾಗಲಿ ಅಲ್ಲಿ ಚಾನ್ಸೇ ಇಲ್ಲ. 3 ಜನ ಪಾರ್ಟ್ನರ್ಸ್ ಇದ್ದಾರೆ ಸರ್. ಓಕೆ. ಸೊ ನಿಮ್ಮ ಆಬ್ವಿಯಸ್ಲಿ ಎಲ್ಲರಿಗೂ ಒಂದೊಂದು ರೋಲ್ಸ್ ಇರುತ್ತೆ. ಸೊ ನಿಮ್ಮ 3 ಜನದ ರೋಲ್ಸ್ ಏನೇನು ಸರ್? ಸಿ ಫಸ್ಟ್ ಆಫ್ ಆಲ್ 3 ಜನ ಇಲ್ಲ, 4 ಜನ. ಓಕೆ. ನಂದು ರೋಲು ದ ಫ್ಯಾಕ್ಟ್ರಿ ಬಿಗಿನಿಂಗ್ ಸ್ಟಾರ್ಟ್ ಮಾಡುವಾಗ ಇಂದ 2012 ಅಪ್ ಟು 2018 ಗಂಟ ಐ ವಾಸ್ ಇನ್ ಎ ಪ್ರೊಡಕ್ಷನ್ ಡಿಸೈನ್. ಆ್ಯಂಡ್ ಆಫ್ಟರ್ 2018 ಐ ಬಿಕಮ್ ಎ ಮಾರ್ಕೆಟಿಂಗ್. ಕಂಪನಿಯಲ್ಲಿ ನನ್ನ ಪೋರ್ಷನ್ ಈಗಿರೋದು ಮಾರ್ಕೆಟಿಂಗ್, ಬ್ರಿಂಗಿಂಗ್ ದ ಬಿಸ್ನೆಸ್ ಟು ಕಂಪನಿ. ಓಕೆ. ದರ್ ಈಸ್ ಮೈ ಒನ್ ಮೋರ್ ಪಾರ್ಟ್ನರ್ ಇದ್ದಾರೆ, ಅವರು ಮನೋಹರ್ ಅಂತ. ಈಸ್ ಟೇಕಿಂಗ್ ಕೇರ್ ಆಫ್ ಕಂಪ್ಲೀಟ್ ಪ್ರೊಡಕ್ಷನ್. ಓಕೆ. ಸ್ಟಾರ್ಟ್ ಫ್ರಮ್ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಟು ಅಪ್ ಟು ಕ್ವಾಲಿಟಿ ಚೆಕಿಂಗ್. The whole span will be taken care of by Manohar. And other 2 more partners name called Rajan and Manjunath. These 2 people are taking care of the whole marketing come service. They are the main pillar to bring the business in service field as well as sales field. ಎಂಪ್ಲಾಯೀಸ್ನ ಹೇಗೆ ರಿಟೆನ್ಷನ್ ಮಾಡ್ಕೊತಾ ಇದ್ದೀರಾ ಸರ್? ಎಂಪ್ಲಾಯೀಸ್ ರಿಟೆನ್ಷನ್ ಇಸ್ ಯಾಕಂದರೆ ಇವಾಗಿರೋ ಎಂಪ್ಲಾಯೀಸ್ ಬರ್ತಾರೆ ಕಂಪ್ನಿ ಮೇಲೆ ಕಂಪ್ನಿ ಜಾಯಿನ್ ಮಾಡ್ತಾರೆ, ಬಿಡ್ತಾರೆ, ತಿರ್ಗಾ ಬೇರೆ ಕಂಪ್ನಿಗೆ ಜಂಪ್ ಆಗ್ತಾರೆ. ಸೊ ನೀವು ಅದನ್ನು ಹೇಗೆ ರಿಟೆನ್ಷನ್ ಮಾಡ್ಕೊತಾ ಇದ್ದೀರಾ? ನಿಮಗೆ ಲೇಬರ್ಸ್ ಆಗಿರಲಿ, ಆ ಎಂಪ್ಲಾಯ್ಮೆಂಟ್ಸ್ ಯಾರೇ ಆಗಿರಲಿ, ಹೇಗೆ ರಿಟೆನ್ಷನ್ ಆಗ್ತಾ ಇದ್ದಾರೆ? ಇಲ್ಲ ನೀವು ಆ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಸರ್? ಸಿ ಆಬ್ವಿಯಸ್ಲಿ ಎಂಪ್ಲಾಯಿ ರಿಟೆನ್ಷನ್ ಮಾಡೋದು ಭಾಳ ಕಷ್ಟಗಳು. ನಾವು ಸಫರ್ ಮಾಡ್ತೀವಿ ಅಂದರೆ ಇನ್ ದ ಫಾರ್ಮ್ ಆಫ್ ಒಂದು 25% ಸಫರ್. ನೀವು ನಮ್ಮ ಬಾಕ್ಲಲ್ಲಿ ನೋಡ್ಬೋದು, ಎವ್ರಿ 360 days ದರ್ ವಿಲ್ ಬಿ ಸಮ್ ಬೋರ್ಡ್ ಹ್ಯಾಂಗಿಂಗ್. ವಿ ನೀಡ್ ಹೆಲ್ಪರ್ಸ್, ವಿ ನೀಡ್ ವೆಲ್ಡರ್ಸ್, ವಿ ನೀಡ್ ಫಿಟರ್ಸ್. ಇದು ಇದ್ದೇ ಇರುತ್ತೆ. ಬಟ್ಟು ಈಗ ರಿಟೆನ್ಷನ್ ಮಾಡಬೇಕಾದ್ರೆ ಒನ್ ಥಿಂಗ್ ಲೈಕ್ ಫ್ರೆಂಡ್ಲಿ ಮೂಮೆಂಟ್ಸ್, ಅವರು ಕಷ್ಟ ಸುಖ ನಾವು ತಿಳ್ಕೊಳ್ಳೋದು. ಇನ್ ಕೇಸ್ ಅವರು ಏನೋ ಕೇಳದೆ ಮಿಸ್ಟೇಕ್ ಮಾಡಿರ್ಬೋದು, ಆಲ್ಮೋಸ್ಟ್ ರಜಾ ಹಾಕಿರ್ಬೋದು. ವಿ ನೀಡ್ ಟು ಬಿ ಹ್ಯಾವ್ ಸಮ್ ಸಸ್ಪೆನ್ಷನ್. ಅದಿಲ್ಲಾಂದರೆ ಇಂಡಿಯಾದಲ್ಲಿ ಮಾಡೋದು ಭಾಳ ಕಷ್ಟ. ಏನೋ ಒಂದು ಸಿಚುವೇಶನ್ ಅವರಿಗೆ ಒಂದು ಕಷ್ಟ ಸುಖ ಇರುವಾಗ ವಿ ನೀಡ್ ಟು ಸಪೋರ್ಟ್. ನಾವು ಇನ್ ದ ಫಾರ್ಮ್ ಆಫ್ ಮನಿ ಆಗಲಿ, ಇನ್ ದ ಫಾರ್ಮ್ ಆಫ್ ಅದರ್ ಹೆಲ್ಪ್ಸ್ ಆಗಲಿ ನಾವು ಮಾಡಿಕೊಡ್ತೀವಿ ಅವರಿಗೆ. ಯಾರೋ ಒಬ್ರಿಗೆ ಅಡ್ವಾನ್ಸ್ ಬೇಕು,
ಒಂದು ನೆನ್ನೆ ಸ್ಯಾಲ್ರಿ ಆಗಿರುತ್ತೆ, ಆಫ್ಟರ್ 5 days ಇಮಿಡಿಯೇಟ್ ಅಡ್ವಾನ್ಸ್ ಬೇಕಾದರೆ ವಿ ಸಪೋಸ್ ಟು ಡೂ 7 to 8 ಪೀಪಲ್ಸ್ ವಿ ಆರ್ ಟುಗೆದರ್ ಫ್ರಮ್ ಡೇ ಒನ್ ಇಂದ. ಫ್ರಮ್ ಡೇ ಒನ್ ಇವಾಗಲೂ ಇದ್ದಾರೆ. ಇವಾಗಲೂ ಇದೆ. ಅವ್ರ ಹೆಸರುಗಳು ಸರ್ ಹೇಳ್ಬೋದು, ಶೈಲೇಶ್ ಅಂತ ಎಲ್ಲರು, ಶಿವು, Okay. ಆ್ಯಂಡ್ ಲಿಖಿತು, ಶ್ರೀಹರಿ, Okay. ಆ್ಯಂಡ್ ಅವರು ನಮ್ಮ ಬಫರ್ ಇದ್ದಾರೆ, ನಾಗಾಚಾರಿ, ಇವರು ಮುರಳೀಧರನ್, ಓಕೆ. ಲೈಕ್ ಈ ಥರ 15 years ಇಂದ ಇದ್ದಾರೆ. ನಮ್ಮೊಟ್ಟಿಗೆ ಟ್ರಾವೆಲ್ ಮಾಡ್ತಾರೆ. ನಾವು ಒಬ್ಬರೇ ನಾವು ಒಬ್ಬರೇ ಇರ್ಬೋದು, ಇಬ್ಬರು ಇರ್ಬೋದು ಅಂತ ನಾನು ಗೆಸ್. ಈಗ ಆಲ್ಮೋಸ್ಟ್ ಇದು ನಮ್ಮ ಲಾಸ್ಟ್ ಕ್ವಶನ್ ಆ್ಯಂಡ್ ಮೇಯ್ನ್ ಕ್ವಶನ್ ಇದು. ನಾವು ನೀವೆಲ್ಲ ನಿಮ್ಮ ಜರ್ನಿ ತೋರಿಸಿದ್ರಿ, ನಿಮ್ಮ ಫ್ಯಾಕ್ಟ್ರಿ ಟೂರ್ ಕಂಪ್ಲೀಟಾಗಿ ತೋರಿಸಿದ್ರಿ. ಸೊ ಎಲ್ಲ ಖುಷಿ ಆಯಿತು. ಕೆಲವು ಇನ್ಸ್ಪಿರೇಷ್ನಲ್ ಆಗಿ ಕೂಡ ಇತ್ತು, ನಿಮ್ಮ ಆರ್ಡರ್ಸ್ ಆಗಿರಲಿ ಅಥವಾ ನಿಮ್ಮ ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿರಲಿ. ನಾವು ಈ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಮೇಯ್ನ್ ಕ್ವಶನ್ನು ಇದಾಗಿತ್ತು. ಈ ಪ್ರಶ್ನೆ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಸ್ಗೂ ಕೇಳಲೇಬೇಕು ಅನ್ನೋ ಒಂದು ಪ್ರಶ್ನೆ ಇದಾಗಿದೆ. ಇವತ್ತಿನ ಜನ್ರೇಷನಲ್ಲಿ ತುಂಬ ಜನ ಯಂಗ್ಸ್ಟರ್ಸು ಬಿಸ್ನೆಸ್ ಮಾಡಬೇಕು, ಹಾಗೂ ಆಂಟ್ರಪ್ರಿನರ್ ಆಗಬೇಕು ಅಂತ ಫೀಲ್ಡಿಗೆ ಬರ್ತಾ ಇದ್ದಾರೆ. ನೀವು ಅವ್ರು ಕೊಡೋ, ನಾನು ಆ್ಯಕ್ಚುಲಿ ನೀವು 3 ಜನನೂ ಪಾರ್ಟ್ನರ್ ಸಿಗ್ತೀರಾ, ನೀವು 4 ಜನನೂ ಎಲ್ಲರ ಹತ್ರ ಇದೊಂದು ಕೇಳಬೇಕು ಅಂತ ನಾನಿದ್ದೆ. ಸರಿ, ಅವ್ರ ಪರವಾಗಿ ನೀವೇ ಹೇಳ್ಬಿಡಿ, ಈ ಯಂಗ್ಸ್ಟರ್ಸ್ಗೆಲ್ಲ ನೀವು ಏನು ಅಡ್ವೈಸ್ ಮಾಡ್ತೀರಾ ಸರ್? ಏನು ಒಂದು ಅಡ್ವೈಸ್ ಕೊಡ್ತೀರಾ ಅಂದರೆ ಏನು ಅಡ್ವೈಸ್ ಕೊಡ್ತೀರಾ? ಸೊ ಪ್ಯಾಷನ್ಸ್ ಇರಬೇಕು, ಪೇಷನ್ಸ್ ಇರಬೇಕು. ನಿಮಗೆ ತಾಳ್ಮೆ ಇತ್ತು ಅಂದರೆ ಯು ಕ್ಯಾನ್ ಓವರ್ಕಮ್ ಎನಿ ಸಿಚುವೇಶನ್ಸ್. ನಮ್ಮಲ್ಲಿನೂ ಅಪ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ. ಕೆಲವು ಆರ್ಡ್ರ್ಗಳು ಲೂಸ್ ಆಗುತ್ತೆ, ಕೆಲವು ಆರ್ಡ್ರ್ಗಳು ಬಂದಿರೋದ್ರಲ್ಲಿ ಫುಲ್ ಪೇಮೆಂಟ್ ಕಲೆಕ್ಟ್ ಆಗಿರಲ್ಲ. ಕಮ್ಯುನಿಕೇಷನ್ ಇರಬೇಕು, ಪೇಷನ್ಸ್ ಇರಬೇಕು. ಓಕೆ. ಅದು ಈಗಿರೋ ಕಮ್ಮಿಂಗ್ ಅಪ್ ಜನ್ರೇಷನಲ್ಲಿ ಗೊತ್ತಿರುತ್ತೆ, ಆಲ್ಮೋಸ್ಟು ಕಷ್ಟ ಇದೆ. ಇಮ್ಮಿಡಿಯೇಟ್ ಶೇರಿಂಗ್, ಇಮ್ಮಿಡಿಯೇಟ್ ಪ್ರಾಫಿಟು ಯಾವುದ್ರಲ್ಲಿನೂ ಸಿಕ್ಕಲ್ಲ. ನಮಗೆ ಈ ಥರ ಏನಾದರೂ ಲಾಂಡ್ರಿ ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಐಡಿಯಾ ಇದ್ದರೆ ನೀವು ಈ ಚಾನಲಲ್ಲಿ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಫ್ರಮ್ ಸ್ಕ್ರ್ಯಾಚ್ ಟು ಅಪ್ ಟು ಇನ್ಸ್ಟಾಲೇಷನ್ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ಸ್ ಗೈಸ್, ನಿಮಗೆ ಈ ಥರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಟು ಸುಮನ್ ಆ್ಯಂಡ್ ನೋಡಿ. ಥ್ಯಾಂಕ್ ಯು.